ನಾವು ಮೊನ್ನೆ ಒಂದು ಮಾಧ್ಯಮದ ಮುಖಾಂತರ ಇವತ್ತಿನ ದಿನ ನಾವು ಮರಾಠ ವಿದ್ಯಾಪ್ರಸಾರಕ ಮಂಡಳದಲ್ಲಿ ಒಂದು ದಿನದ ಸಾಂಕೇತಿಕ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ಬೆಳಗ್ಗೆ 11ರಿಂದ ಸಾಯಂಕಾಲದವರೆಗೆ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಹೋರಾಟ ಅನಧಿಕೃತ ಚುನಾವಣೆ ವಿರುದ್ಧ ನೋಂದಣಿ ಮಾಡದ ಆಡಳಿತ, ನಮ್ಮ ಸಮಾಜವನ್ನು ನೋಂದಣಿ ಮಾಡದ ಮಂಡಳವನ್ನು ನೋಂದಣಿ ಮಾಡದ ವಿರುದ್ಧ ಅಂತಂದ್ರೆ ಇವತ್ತು ಅನಧಿಕೃತವಾಗಿ ಚುನಾವಣೆ ಘೋಷಣೆಯನ್ನು ಮಾಡಿದ್ದಾರೆ ಆಡಳಿತ ಮಂಡಳಿಯವರು, ಹಿಂದಿನ ಆಡಳಿತ ಮಂಡಳಿಯವರು. ಯಾಕಪ್ಪ ಅಂದ್ರೆ ನಮ್ಮ ಚುನಾವಣೆ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನಮ್ಮ ಸಮಾಜದಾಗ 3 ವರ್ಷ ಆಡಳಿತ ಮಾಡಿದಾದಿಂದ ನೀವು ಮತ್ತು ಮುಂದಿನ ಚುನಾವಣೆಗೆ ನಿಲ್ಲಕ್ಕೆ ಬರೋಂಗಿಲ್ಲ ಅಂತ ಐತಿ. ಅದೇ ಒಂದು ಉದ್ದೇಶ ಇಟ್ಕೊಂಡು ಇವರು ಮೊದಲನೇ 2 ತಿಂಗಳ ಮುಂಚೆ ವಿಸರ್ಜನೆ ಮಾಡಿದ್ದಾರೆ. ನಮ್ಮ ಬಾಯ್ಲ ಏನು ಹೇಳ್ತದಪ್ಪ ಅಂತಂದ್ರೆ, ರಾಜೀನಾಮೆ ನೀಡಿದ ಸದಸ್ಯರನ್ನು ಯಾವುದೇ ಕಾರಣಕ್ಕೆ ರಾಜೀನಾಮೆ ನೀಡಲಿ, ಯಾವುದೇ ಕಾರಣದಿಂದ ಅವ್ರು ತೆಗೀಲಿ, ಅವ್ರ ಸ್ಥಾನಕ್ಕೆ ಆಪ್ಟ್ ಮಾಡಿಕೊಂಡು ಬೇರೆ ಸದಸ್ಯರನ್ನು ನೇಮಕ ಮಾಡ್ಕೋಬೇಕಂತೈತಿ. ಎಲ್ಲಿ ವಿಸರ್ಜನೆ ಮಾಡಬೇಕಂತಿಲ್ಲ. ಆದ ಕಾರಣ ಆಡಳಿತ ಮಂಡಳಿಯವರು ಆಡಳಿತದ ಆಸೆ, ನನಗೆ ಚುಕ್ಕಾಣಿ ಇರಬೇಕು, ನಾನೇ ಇಲ್ಲಿ ಅಧ್ಯಕ್ಷರಿರಬೇಕು, ನಾನೇ ನಿರ್ದೇಶಕನಾಗಿರಬೇಕು, ನಾನೇ ಚೇರ್ಮನ್ ಆಗಿರಬೇಕು, ನಾನೇ ಉಪಾಧ್ಯಕ್ಷನಾಗಿರ್ಬೇಕಂತನ್ನುವಂಥ ಒಂದೇ ಒಂದು ನಿಟ್ಟಿನಲ್ಲಿ ಇವತ್ತು ಆಡಳಿತ ಮಂಡಳಿಯವರು ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ. ಇದು ಚುನಾವಣೆ ತಪ್ಪು. ಮತ್ತು ಇನ್ನೊಂದು, ಇದಷ್ಟೇ ಮಾಡೋದಲ್ದ ಚುನಾವಣೆ ಅಧಿಕಾರಿಯನ್ನು ಕೂಡ ನೇಮಕ ಮಾಡಿದ್ದಾರೆ, ಚುನಾವಣೆ ಸಲಹಾ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಇದನ್ನು ಮಾಡೋಕೆ ಇಲ್ಲ ಆಪ್ಷನ್ ನಮ್ಮಲ್ಲೇ. ನಿಮಗೆ ಚುನಾವಣೆ ಮುಂಚೆಗೆ ವಿಸರ್ಜನೆ ಮಾಡೋಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಯಾರು ವಿಸರ್ಜನೆ ಮಾಡ್ತಾರೆ, ಯಾರು ರಾಜೀನಾಮೆ ಕೊಡ್ತಾರೆ, ಅದಕ್ಕೆ ಕೋಆಪ್ ಮಾಡಿಕೊಂಡು ಮತ್ತು ನಾವು ವಿದ್ಯಾಪ್ರಸಾರಕ ಮಂಡಳದ ಆಡಳಿತ ಮಂಡಳಿಯನ್ನು ಮತ್ತು ಮುನ್ನಡೆಸ್ಬೇಕಂತೈತಿ. ಪ್ರಯೋಜನ ಐತಿ. ಇದ್ರಾಗ ಸಮಾಜದ ಬಾಯ್ಲಾನ ಹೇಳ್ತೈತಿ. ಈ ಎಲ್ಲ ನಿಬಂಧನೆಗಳನ್ನು, ಉಪನಿಬಂಧನೆಗಳನ್ನು ಗಾಳಿಗೆ ತೂರಿ ಇವತ್ತು ಆಡಳಿತ ಮಂಡಳಿ ಕುರ್ಚಿಯ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಇವತ್ತು ಚುನಾವಣೆಯನ್ನು ಪ್ರಕಟ ಮಾಡಿದ್ದಾರೆ. ಈ ಚುನಾವಣೆ ಅನಧಿಕೃತವಾಗೈತಿ. ಚುನಾವಣೆ ಮೊದಲೇ ರದ್ದು ಮಾಡಬೇಕು. ಚುನಾವಣಾ ಸಲಹಾ ಸಮಿತಿ ಅಧ್ಯಕ್ಷರನ್ನು ರದ್ದು ಮಾಡಬೇಕು. ಚುನಾವಣಾ ಅಧಿಕಾರಿಗಳನ್ನು ರದ್ದು ಮಾಡಬೇಕು. ದಯವಿಟ್ಟು ಚುನಾವಣೆ ಅಧಿಕಾರಿಗಳು ವಕೀಲರದಾರ, ನ್ಯಾಯವಂತ ಬಲ್ಲಂಥವ್ರು ಅದಾರ. ಅದಕ್ಕೆ ದಯವಿಟ್ಟು ತಮ್ಮ ಬಯಲವನ್ನು ನೋಡಬೇಕು. ನೋಡಿ ಕಾಸ ಈ ಚುನಾವಣೆ ನಡೆಸಿಕೊಡ್ತೀನಿ ನಾ ಅಂಥೇಳಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಕೈ ಹಾಕಬೇಕಿಲ್ಲ. ತಮಗೂ ಕೂಡ ಕೆಟ್ಟ ಹೆಸರು ಬರ್ತದೆ ಇದರಲ್ಲಿಂತ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಯಾಕಂದ್ರೆ ಇದು ದುರಾಡಳಿತ, ಇವೆಲ್ಲ ಮಾಡಬಾರ್ದು. ಇದನ್ನು ಮುಂದಿನ ಬರುವಂಥ ನಮ್ಮ ಪೀಳಿಗೆ ಇದನ್ನೇ ಮಾಡ್ತದೆ ಅಷ್ಟೆ. ಅದನ್ನು ಮಾಡಬಾರ್ದು. ನಾವು ಇಲ್ಲಿ ಸಮಾಜದಲ್ಲಿ ರಾಜಕೀಯ ಮಾಡೋಕ್ಕಿಂತ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ನಮ್ಮ ಮರಾಠ ಸಮಾಜ ವಿದ್ಯಾವರ್ಧಕ ಸಂಘ ಎದಕ್ಕೈತಿ? ಶಿಕ್ಷಣಕ್ಕೋಸ್ಕರ ಐತಿ. 1893 ಬ್ರಿಟಿಷರು ನಮಗೆ ಇದನ್ನು ಶಿಕ್ಷಣ ಸಂಸ್ಥೆಗಂತ ಕೊಟ್ಟು ಹೋಗ್ಯಾರ. 133-34 ವರ್ಷ ಆಯ್ತು ನಾವು ಇವತ್ತು ಸಮಾಜ ಕಟ್ಟೆ. ಇದನ್ನು ರಾಜಕೀಯಕ್ಕೆ ಹೆಚ್ಚಿಗೆ ಎಜುಕೇಷನ್ಗೆ ಉಪಯೋಗಿಸ್ಕಿಂತ ರಾಜಕೀಯಕ್ಕೆ ಉಪಯೋಗಿಸ್ಕೊತಾರೆ. ಮತ್ತು ಇಲ್ಲಿ ಹೆಂಗೈತಂದ್ರೆ, ನಮ್ಮ ಏನು ಆರ್ಥಿಕ ಬಲ ಐತಿ, ಏನು ಆರ್ಥಿಕ ಸ್ಥಿತಿ ಐತಿ, ಆ ಸ್ಥಿತಿ ಒಳಗೆ 5% ಅಷ್ಟೇ ನಾವು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳಿಗೆ ಬಳಸ್ಕೋಬೇಕಂತೈತಿ. ಅದರ 40-45 ಲಕ್ಷ ರೂಪಾಯಿಗಳನ್ನು ಇವತ್ತು ಆಡಳಿತ ಮಂಡಳಿಯವರ ತಮ್ಮ ಸ್ವಯಂ ಪೋಸ್ಟರ್ಗಳಿಗೆ, ಇಲೆಕ್ಷನ್ಗಳಿಗೆ ಬಳಸ್ಕೊಳತ್ತಾರೆ. ಅದಕ್ಕೆ ದಯವಿಟ್ಟು ಅದನ್ನು ಬಂದ್ ಮಾಡಬೇಕು. ಮತ್ತು ಇನ್ನೊಂದು ಮೇಜರ್ ಕಾರಣ ಏನಪ್ಪ ಅಂತಂದ್ರೆ, ಚುನಾವಣೆನ ಮಾಡಬೇಡ್ರಿ. ನನ್ನ ವೈಯಕ್ತಿಕ ಉದ್ದೇಶ, ತಾವೆಲ್ಲರೂ ಕುಂತ್ಕಾಸು ಒಕ್ಕಟ್ಟಾಗಿ ನಿಂತು ನಮ್ಮ ಸಮಾಜದ ಹೆಸರು ತರಬೇಕಂದ್ರೆ ಅವಿರೋಧವಾಗಿ ಆಯ್ಕೆ ಮಾಡ್ರಿ ಅಂತ ಹೇಳಬೇಕು. ಒಂದೊಂದು ಬೇರೆ ಸಮಾಜಗಳನ್ನು, ಬೇರೆ ಶಿಕ್ಷಣ ಸಂಸ್ಥೆಗಳನ್ನ ನೋಡ್ಬೋದು ನಾವು. ಅವೆಲ್ಲ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಅದಾವೆ. ಅಲ್ಲಿ ಯಾವುದೇ ರೀತಿಯಂಥ ಚುನಾವಣೆ ಇಲ್ಲ, ಯಾವುದೇ ರೀತಿಯಂಥ ಅಧಿಕಾರ ಲಾಭ ಇಲ್ಲ, ಯಾವುದೇ ರೀತಿಯಂಥ ಕುರ್ಚಿ ಲಾಭ ಇಲ್ಲ. ಅವೆಲ್ಲನೂ ಬಿಟ್ಟು ಇವತ್ತು ನಾವೆಲ್ಲರೂ ಒಕ್ಕಟ್ಟಾಗಿ ಈ ಚುನಾವಣೆ ರದ್ದು ಮಾಡಿ, ಅನಧಿಕೃತ ಚುನಾವಣೆ ರದ್ದು ಮಾಡಿ, ಎಲ್ಲರೂ ಒಕ್ಕಟ್ಟಿನಲ್ಲಿ ನಿಂತು ಅವಿರೋಧವಾಗಿ ಆಯ್ಕೆಗಳನ್ನು, ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆಗಳನ್ನು ಮಾಡಿ ಸಮಾಜ ಸೇವೆ ಮಾಡುವಂಥ ಇಚ್ಛೆ ಉಳ್ಳವರನ್ನು ಮಾಡಿಕೊಂಡು ಈ ಸಮಾಜವನ್ನು ಮುನ್ನಡಿಬೇಕು ಅಂತ ಅನ್ನೋದು ನನ್ನ ಒಂದು ಉದ್ದೇಶ. ಈ ಹೋರಾಟ ನಿರಂತರವಾಗಿರ್ತೈತಿ, ನೋಂದಣಿ ಆಗುವವರೆಗೆ ಇರ್ತೈತಿ. ಈ ಹೋರಾಟ ಅನಧಿಕೃತ ಎಲ್ಲಿ ಮಠ ನಿಂದಿಸೋಂಗಿಲ್ಲ, ಅಲ್ಲಿ ಮಠ ನನ್ನ ಸಮಸ್ತ ಸಮಾಜ ಬಾಂಧವರು ಕೂಡಿಸಿ ಹೋರಾಟ ಮುಂದಿನ ದಿನದಾಗ ಇನ್ನೂ ತೀವ್ರವಾಗಿ ಮಾಡ್ತೀವಿ ಅಂತಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ, ನಾನು ಮಾಜಿ ನಿರ್ದೇಶಕ ಸುರೇಶ್ ಸವಾಶಿ ಅಂತೇಳಿ. 2011 ನಾನು ಚುನಾವಣೆ ಒಳಗೆ ಗೆದ್ದು ಆಡಳಿತ ಮಾಡೋದಂಥ ಒಬ್ಬ ಸಾಮಾನ್ಯ ನಿರ್ದೇಶಕ. ಸರ್, ಇಲ್ಲೇನಾಗತ್ತೈತಿ, ಬಸಣ್ಣವ್ರು ಹೇಳ್ದಂಗೆ ಆಡಳಿತನ ಮಾಡ್ಕೊತ ಸರ್ವಾಧಿಕಾರ ಮಾಡೋದು ತಪ್ಪಾಕೈತಿ. ಯಾಕಂದ್ರೆ ಈಗ ಸದ್ಯಕ್ಕೆ ದತ್ತಾ ಮೋಟೆ ಅಂಥೇಳಿ ನಮ್ಮ ಆತ್ಮೀಯ ಅಣ್ಣನೂ ಆಗ್ಬೇಕು, ಬ್ರದರು ಆಗ್ಬೇಕು, ಸ್ನೇಹಿತರು ಆಗ್ಬೇಕು. ಈಗ ಪ್ರೆಸೆಂಟ್ ಆಡಳಿತ ಒಳಗೆ ಅದಾರವ್ರು. ಆಡಳಿತ ಮಂಡಳಿ ಒಳಗೆ ಇದ್ದಂಥ ಡೈರೆಕ್ಟರ್ಗಳು ಅನಿಲ್ ಭೋಸ್ಲೆ ಮತ್ತು ದತ್ತಾ ಮೋಟೆ ಅವರಿಗೆ ಈಗ ಒಂದು 5-6 ತಿಂಗಳದಿಂದ
ಜನವರಿ ಒಳಗೆ ಒಬ್ಬರಿಗೆ ಆಡಳಿತ ಪಕ್ಷ ಒಳಗೆ ಕಾರ್ಯಕಾರಿ ಸಮಿತಿ ಒಳಗೆ ಯಾವುದೇ ಒಂದು ವಿಷಯನ್ನು ಪ್ರಸ್ತಾಪ ಮಾಡಿದಾಗ ಅದು ಪ್ರತಿ ವಿರೋಧ ಮಾಡೋದು ಇದ್ದರ್ತೈತಿ ಒಬ್ಬ ಡೈರೆಕ್ಟ್ರಾಗಿ. ಅಂಥದ್ದಿದ್ದಾಗ ನಿರ್ದೇಶಕರು ಅದನ್ನು ಕೇಳಬಾರ್ದು ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಇಲ್ಲಿ ಯಾಕೆ ಕೇಳಬಾರ್ದು ಅಂಥದನ್ನು ಕುತ್ಕೊಂಡು ದತ್ತಾ ಮೋಟಿ ಅವರು, ಅನಿಲ್ ಭೋಸ್ಲೆ ಅವರು ವಿರೋಧಿಸಿದಾಗ, ಹಾಗೂ ನಮ್ಮ ಕೂಡ ಅವರು ನಾವು ಇದನ್ನು ಯಾಕೆ ಇನ್ನೂ ಮಟ್ಟ ರಿನ್ಯೂವಲ್ ಆಗಿಲ್ಲ, ಆಮ್ಯಾಗ DR ಆಫೀಸ್ನಾಗ ಪ್ರತಿ ವರ್ಷದ ಆಡಿಟ್ ರಿಪೋರ್ಟ್ ಕೊಡಬೇಕಾಕೈತಿ, ಸಮಾಜದೊಳಗೆ ಏನೇನು ಲೆಕ್ಕಪತ್ರ ಒಳಗಾಗೋ ಕೊಡಬೇಕಂತ. ಇಲ್ಲಿ ಮಟನೂ 100 ವರ್ಷ ಆಯ್ತು, ಅದು ಇನ್ನೂ ಮಟನೂ ರಿಪೋರ್ಟಲ್ಲೇ ಇಲ್ಲ, ಆಮ್ಯಾಗ ರಿನ್ಯೂವಲ್ ಆಗಿಲ್ಲ. ಆಮ್ಯಾಗ ಅದನ್ನು ಕೇಳಕ್ಕಂತೇಳಿ ದತ್ತಾ ಮೋಟಿ ಅವರು ನಾವು ಕೂಡಿ DR ಆಫೀಸ್ ಅವ್ರಿಗೆ, ಸಹಕಾರ ಸಂಘದ, ಆಮ್ಯಾಗ DC ಆಫೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದರದೊಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಸದಸ್ಯತ್ವದಿಂದ ಕಿತ್ತೋಗದಾರ, ಆಡಳಿತ ಮಂಡಳಿ ನಿರ್ದೇಶಕದಿಂದ ಕಿತ್ತೋಗದಾರ, ಆಮ್ಯಾಗ ಸದಸ್ಯತ್ವದಿಂದನೂ ಕಿತ್ತೋಗದಾರ. ಅದನ್ನು ತೆಗ್ಯಾಕೆ ಬರೋದನೇ ಇಲ್ಲ, ಯಾರಿಗೂ ಬರೋದಿಲ್ಲ, ನಮ್ಮ ಬಯಲಾದಾಗೂ ಇಲ್ಲ. ಆಮ್ಯಾಗ ಆಡಳಿತ ಚುನಾವಣೆ ಮಾಡ್ಬೇಕಂತಂದ್ರೆ ನಾವು ಚುನಾವಣೆ ಒಳಗೆ ಇರ್ತೀವಿ, ನಾವು ಆಡಳಿತ ಮಾಡಬೇಕು, ನಾವು ಎಲ್ಲರನ್ನೂ ನೇಮಿಸ್ಬೇಕು ಅನ್ನುವಂಥದ್ದು ಎಲ್ಲಿ ಬಯಲಾದೊಳಗೂ ಬರೋದೇ ಇಲ್ಲ. ಹಾಗಾಗಿ ನಾವು ಇವತ್ತಿವ ಸಾಂಕೇತಿಕ ಹೋರಾಟದೊಳಗೆ ನಾವು ಎಲ್ಲರೂ ಪಾಲ್ಗೊಂಡೀವಿ. ಚುನಾವಣೆ ಪಾರದರ್ಶಕವಾಗಬೇಕು. ನಮಗೆ ಒಬ್ಬ ಸಹಕಾರ ಸಂಘದೊಳಗೆ ಚುನಾವಣೆ ಮಾಡ್ತಿರ್ತಾರೆ, ಆ ಪ್ರಕಾರ ಕಾನೂನು ಪ್ರಕಾರವಾಗಿ ಚುನಾವಣೆ ಆಗಬೇಕಂತ ನಾವು ಇಲ್ಲ ವಿನಂತಿ ಮಾಡಕ್ಕೆ ಬಂದೀವಿ. ಸುರೇಶ್ ಸವಾಶಿ ಅಂತೇಳಿ. ಧನ್ಯವಾದ.